ಅಥಣಿ ಪೊಲೀಸರ ಉತ್ತಮ ಕಾರ್ಯಕ್ಕೆ ಎಸ್ಪಿ ಅವರಿಂದ ಪ್ರಶಂಸನಾ ಪತ್ರ. ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಕುಟುಂಬದ ಸದಸ್ಯರಿಂದ ದೂರ ಉಳಿದ ಧಾರ್ಮಿಕ ಉತ್ಸವ, ಸಾಮಾಜಿಕ ಕಾರ್ಯಗಳಲ್ಲಿ ರಾಜಕೀಯ ಸಭೆ, ಹೋರಾಟ ಸೇರಿದಂತೆ ಎಲ್ಲರಿಗೂ ಬಂದೋಬಸ್ತ್ ಒದಗಿಸುವ ಇವರ ಕಾರ್ಯ ಅಭಿನಂದನಾರ್ಹ ಎಂದು ತಹಶೀಲ್ದಾರ್ ಸಿದ್ದರಾಯ್ ಬೋಸ್ಗಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶ್ರೀ ಹಾಮುಲಾಲ್ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಿದ್ದ ಪೊಲೀಸ್ ಸಿಬ್ಬಂದಿಗಳ ಅಭಿನಂದನಾ ಸಮಾರಂಭ ಮತ್ತು ಡಿವೈಎಸ್ಪಿ ಮತ್ತು ಸಿಪಿಐ ಅಥಣಿಯಲ್ಲಿ ಯಶಸ್ವಿಯಾಗಿ 1 ವರ್ಷ ಕಾರ್ಯನಿರ್ವಹಿಸಿದ ಹಿನ್ನೆಲೆ ಆಯೋಜಿಸಿದ್ದ ಔತಣಕೂಟದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅಥಣಿಯಲ್ಲಿ ಇತ್ತೀಚೆಗೆ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಜರುಗಿದ ಗಣೇಶ ಉತ್ಸವ ಎಲ್ಲ 11 ದಿನಗಳವರೆಗೂ ಒಂದು ಸಣ್ಣ ಗಲಾಟೆ ಇಲ್ಲದೆ ಸಾಮರಸ್ಯದಿಂದ ಆಚರಣೆಯಾಗಿರುವುದಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಕಾರಣ ಎಂದರು. ಪ್ರಾಸ್ತಾವಿಕವಾಗಿ ಸಿಪಿಐ ಸರ್ ಹೇಳ್ಬೇಕಾದ್ರೆ ಚಾಣಕ್ಯ ಅನ್ನೋ ಶಬ್ದನ ಬಳಸಿದ್ರು. ಅದಕ್ಕೆ ನಿಜ ಅಂತ ಹೇಳಿ ನಾನು ಅದನ್ನ ಒಪ್ಕೋತೀನಿ. ಯಾಕಂದ್ರೆ ಇತ್ತೀಚಿನ ಪ್ರಕರಣ 2 ದಿನದಿಂದ ಆಗಿರುವಂಥ ಪ್ರಕರಣ ಅನಂತಪುರದ ಇರ್ಕರ್ ಕುಟುಂಬದ ಪ್ರಕರಣ ಇತ್ಯರ್ಥಪಡಿಸುವಲ್ಲಿ ಡಿವೈಸ್ ಸರ್ ಸಜೆಷನ್ಸ್ ಭಾಳ ಇತ್ತು ನಮ್ಮ ತಾಲೂಕು ಆಡಳಿತಕ್ಕೆ. ಯಾಕಂದ್ರೆ ಸ್ವಾಮೀಜಿ ಅವ್ರನ್ನ ಕರೆಸಿ ಅಲ್ಲಿ ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಅವರಿಗೆ ತಿಳಿಸಿ ಹೇಳೋದಾಗ್ಲಿ, ಇದೆಲ್ಲವೂ ಅವರ ಸಲಹೆನೇ. ಇವತ್ತು ಶಿಫ್ಟ್ ಮಾಡೋದಾಗ್ಲಿ ಎಲ್ಲ ವಿಚಾರದಲ್ಲಿ ಅಲ್ಲಿ ಒಂದು ವಿಚಾರ ಗಮನಕ್ಕೆ ತಗೊಂಡ್ಬರ್ತೀನಿ. ಅಲ್ಲಿ ಸ್ವಾಮೀಜಿ ಅವರು ಅವರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಏನು ಪ್ರಯತ್ನ ಮಾಡ್ತಿದ್ರು, ಅವ್ರಕ್ಕಿಂತ ಹೆಚ್ಚು ಡಿವೈಸ್ ಸರ್ ಮಾತಿಗೆ ಅವ್ರು ಕನ್ವಿನ್ಸ್ ಆದ್ರು. ಸೊ ಇವರು ಒಳ್ಳೆ ವಾಗ್ಮಿನೂ ಹೌದು, ಒಳ್ಳೆ ಆಡಳಿತಗಾರರು ಹೌದು. ಸೊ ಈಗ ನೋಡಿ ಆಡಳಿತಗಾರರು ಹೆಂಗತ್ತಂದ್ರೆ ಇವತ್ತು ಕೆಲಸ ಮಾಡಿರುವಂಥ ಸಿಬ್ಬಂದಿಯವ್ರನ್ನ ಹುರಿದುಂಬಿಸಲುವಾಗಿ ಅವರಲ್ಲಿ ಒಂದು ಪ್ರೋತ್ಸಾಹವನ್ನು ಮೂಡಿಸಿ ಕೆಲಸ ಮಾಡುವಂಥ ಒಂದು ಟೀಮ್ ಲೀಡರ್ ಆಗಿ ಏನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾವು ಬಹಳಷ್ಟು ಆತ್ಮೀಯವಾಗಿ ಅವರ ಮಾತಿನ ಅಭಿಮಾನಿ ಅನ್ನೋಂತ ಹೇಳಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾತನಾಡಿ, 1 ವರ್ಷದ ನನ್ನ ಅಧಿಕಾರಾವಧಿಯಲ್ಲಿ ಅನೇಕ ಚೈನ್ ಕಳ್ಳತನ, ಕೊಲೆ, ಕಳ್ಳತನ ಮತ್ತು ದರೋಡೆ ಯತ್ನ, ಅಪಹರಣ ಪ್ರಕರಣಗಳನ್ನ ನನ್ನ ವ್ಯಾಪ್ತಿಯ ಸಿಪಿಐ, ಪಿಎಸ್ಐ, ಅಪರಾಧ ವಿಭಾಗದ ಪಿಎಸ್ಐ ಮತ್ತು ಸಿಬ್ಬಂದಿಗಳು ಮುತುವರ್ಜಿ ವಹಿಸಿ ಭೇದಿಸಿದ್ದಾರೆ ಎಂದ ಅವರು, ಠಾಣೆಗಳಲ್ಲಿ ಬಾಕಿ ಉಳಿದ ಕಡತಗಳ ವಿಚಾರಣೆ ಮಾಡಿ ಅವುಗಳ ಸಂಖ್ಯೆಯನ್ನು 700ಕ್ಕೆ ಇಳಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಸಂಖ್ಯೆಯನ್ನ ಕಡಿಮೆ ಮಾಡಲಾಗುವುದು ಎಂದರು. ರಿಪೋರ್ಟ್ ಆದಾಗ 1344 ಯುಐ ಪ್ರಕರಣಗಳಿದ್ದು ಪ್ರತಿ ತಿಂಗಳು ನಾನು ಟಾರ್ಗೆಟ್ ಕೊಡ್ತಿದ್ದೆ. ಈ ತಿಂಗಳು 100 ಕಡಿಮೆ ಮಾಡ್ರಿ, ಈ ತಿಂಗಳು 100 ಕಡಿಮೆ ಮಾಡ್ರಿ. ಯುಐ ಅಂದ್ರೆ ಅಂಡರ್ ಇನ್ವೆಸ್ಟಿಗೇಷನ್, ಅಂದ್ರೆ ಪೆಂಡಿಂಗ್ ಕಡತಗಳು. ಅವನ್ನ ಈಗ ನಾವು ಮಾಡಿ 700ಕ್ಕಿಂತ ಕಡಿಮೆ ತಗೊಂಡು ಬಂದಿದ್ದೀವಿ. ಪ್ರತಿದಿನ ನಮ್ಮಲ್ಲಿ 6 ಅಥವಾ 8 ಕೇಸ್ ರಿಪೋರ್ಟ್ ಆದ್ರೆ ನಾವು 10 ಕೇಸ್ ಡಿಸ್ಪೋಸ್ ಮಾಡಿದ್ರೆ ಮಾತ್ರ ಅದು ಕಡಿಮೆ ಆಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಅದನ್ನ ಪ್ರತಿದಿನ ಟಾರ್ಗೆಟ್ ಕೊಡ್ತಿದ್ದೆ. ಒಂದ್ಸರಿ ನಾವು ಹಂಗೆ ಯಾವಾಗಾದ್ರೆ ಒಮ್ಮೆರೆ ಸೆಲೆಬ್ರೇಟ್ ಮಾಡ್ಬೇಕಲ್ಲ, ನಾನು 700 ಕೆಳಗೆ ಬಂತಂದ್ರೆ ಒಮ್ಮೆ ಪಾರ್ಟಿ ಕೊಡಿಸ್ತೀನಿ ಅಂತಂದಿದ್ದೆ. ಅದನ್ನು ಒಂದು ತಲೆಗಿತ್ತು. ಸಿಪಿಐ ಅವರು ಬಹಳಷ್ಟು ಪ್ರಾಪರ್ಟಿ ಅಫೆನ್ಸಸ್ ಆಗತ್ತವ ಸರ್, ಇದು ಪತ್ತೆ ಆತಂದ್ರೆ ನಾ ಪಾರ್ಟಿ ಕೊಡಿಸ್ತೀನಿ ಸರ್ ಅಂತ ಅವ್ರು ಹೇಳಿದ್ರು. ಸಿಪಿಐ ಸಂತೋಷ್ ಹಳ್ಳೂರ್ ಮಾತನಾಡಿ, ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಚಾಣಾಕ್ಷರಾಗಿರುವುದರಿಂದಲೇ 1 ವರ್ಷದಲ್ಲಿ ಅನೇಕ ಅಪರಾಧಿಕ ಪ್ರಕರಣಗಳು ಪತ್ತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದ ಅವರು, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾರ್ಗದರ್ಶನದಲ್ಲಿ ಇತ್ತೀಚೆಗಷ್ಟೇ ಅಥಣಿ ಪಟ್ಟಣದ ತ್ರಿಮೂರ್ತಿ ಜ್ಯುವೆಲರ್ಸ್ ದರೋಡೆ ಯತ್ನ ಪ್ರಕರಣವನ್ನ ನಮ್ಮ ಸಿಬ್ಬಂದಿ ಕೆಲವೇ ಗಂಟೆಗಳಲ್ಲಿಯೇ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ತರಹ ಚೈನ್ ಕಳ್ಳತನ ಪ್ರಕರಣಗಳನ್ನು ಸಹ ಕಡಿಮೆ ಅವಧಿಯಲ್ಲಿಯೇ ಪತ್ತೆ ಹಚ್ಚಿರುವುದು ಜನಸಾಮಾನ್ಯರಲ್ಲಿ ವಿಶ್ವಾಸ ಮತ್ತು ಧೈರ್ಯ ಹೆಚ್ಚಿಸಿದೆ ಎಂದರು. ಅವರ ನೇತೃತ್ವ, ಅವರ ಹೊಂದಾಣಿಕೆ, ಅವರ ಮಾರ್ಗದರ್ಶನದಲ್ಲಿ ನಾವು ಇದೆಲ್ಲ ಸಾಧಿಸಿದ್ದೀವಿ. ಅದರ ಜೊತೆಗೆ ನಮ್ಮ ಅಥಣಿ ಉಪವಿಭಾಗದಲ್ಲಿ ಇಷ್ಟೊಂದು ಚಾಣಾಕ್ಷ, ಇಷ್ಟೊಂದು ಬುದ್ಧಿವಂತ ಸಿಬ್ಬಂದಿಗಳಿದಾರಪ್ಪ ಅಂದ್ರೆ ನಾವು ಮೊನ್ನೆ 2 ಕೇಸ್, ಅವು 2 ಕೇಸಲ್ಲಿ 0 ಕ್ಲೀವ್ ಇತ್ತು. ಅದನ್ನು ಕೂಡ ನಮ್ಮ ಸಿಬ್ಬಂದಿಯವರು ಮಾಡಿದ್ರು. ಚೈನ್ ಕ್ಯಾಚಿಂಗು ನಾವು ಒಂದು 3 ರಿಂದ 4 ದಿನ ಹಿಡಿಬೇಕಂತ ಮಾಡಿದ್ದೀವಿ. ಒಂದು 4 ದಿನ ಮಾಡಿದ್ರೆ ಏನೂ ಕೆಲಸನೇ ಆಗಲ್ಲ. ನಮ್ಮ ಸಿಬ್ಬಂದಿ ಎಲ್ಲ ನಾಯಕು ಡಾಂಗೆ ಎಲ್ಲ ಕುಂತು ವಿಚಾರ ಮಾಡಿದಾಗ ಸರಿಯಾಗಿ ಏನೂ ಸಿಗವಲ್ಲ ಪರಿಸರ. ಅವ್ರಿಗೊಂದು ಮಾತು ಹೇಳಿ, ನಾನು ಈ ಕೇಸನ್ನು ಅಥಣಿ ಸಬ್ ಡಿವಿಷನ್ ಹೇಳಿ ಅಂದ್ರೆ ಬೆಳಗಾವಿ ಡಿಸ್ಟಿಕ್ದವ್ರು ಯಾರು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರಾದರೂ ಬಂದ್ರೆ ಮಾರ್ಗದರ್ಶನ ನಮ್ಗೆ ಕೊಟ್ಟಾಗಿ ಯಾರು ನಮ್ಗೆ ಮಾರ್ಗದರ್ಶನ ಕೊಡುವಷ್ಟು ಈ ಸಿಬ್ಬಂದಿ ಈ ಇದರಲ್ಲಿ ಇಲ್ಲ ಅಂತ ಹೇಳಿ ಅಂದಾಗ ಮತ್ತೆ ನಮ್ಮ ಸಿಬ್ಬಂದಿ ಮತ್ತೆ ಅವರು ಕೂಡಿ ಒಂದು 2 ದಿನದಲ್ಲೇ ಅತ್ಯಂತ ಚಾಣಾಕ್ಷತನದಿಂದ ಅವರ ಮಾಹಿತಿಯನ್ನು ತಗೋ ಆವತ್ತಿನ ಚೇಂಜ್ ಮಾಡೋದಿನ ಸರ್ ಒಂದು 4 ಗಾಡಿ ತಗೊಂಡು ಬಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಕಾಗವಾಡ ಸಿಬ್ಬಂದಿ, ಐಗಳಿ ಸಿಬ್ಬಂದಿ, ಅಥಣಿ ಸಿಬ್ಬಂದಿ ಎಲ್ಲರೂ PSI ಎಲ್ಲರೂ ಕೂಡಿ ಬಂದರು ಸರ್. ನಾವು ಅಲ್ಲಿ ಹೋಗಿ ಬಿಳಿಗಿ ಹತ್ರ ಹೋಗಿ ಹಿಡಿಯೋಕೆ ಹೋದಾಗ 30 ಜನ ಆಗಿಬಿಟ್ಟಿದ್ವು ನಾವು ಸಿಬ್ಬಂದಿಗಳು. ಇಷ್ಟು ಜನ ಬಂದಿದ್ವು ಅಂತ ಅನಿಸ್ಬಿಟ್ಟು ನಮಗೆ ಅಲ್ಲೇ ಮತ್ತೆ ಡಿವೈಡ್ ಮಾಡಿ 3 ತಂಡಗಳನ್ನ ಮಾಡ್ಕೊಂಡು ಹೋಗಿ
ಒಬ್ಬರು ನಾವು ಇಲ್ಲಿ ಎತ್ತಿದ್ದು ಒಬ್ರು ಅಲ್ಲಿ ಎತ್ತರು 3 ಎಟ್ ಎ ಟೈಮ್ 5 ನಿಮಿಷ 3 ಆರೋಪಿಗಳನ್ನ ಎತ್ತಿದ್ವಿ. ಅವ್ರು ಏನಾದ್ರು ಎಂದರು. ಐಗಳಿ ಠಾಣೆಯ PSI ಕುಮಾರ್ ಹಾಡ್ಕರ್ ಮಾತನಾಡಿ, ಅಥಣಿ ವೃತ್ತದಲ್ಲಿ 1 ವರ್ಷ ಅತಿ ಹೆಚ್ಚು ಅಪರಾಧಿಕ ಪ್ರಕರಣಗಳನ್ನ ಸಿಬ್ಬಂದಿ ಪತ್ತೆ ಹಚ್ಚಿದ್ದು, ಅವರಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ಬಂದಿರುವ ಪ್ರಶಂಸನಾ ಪತ್ರ ಸಿಬ್ಬಂದಿಗಳಿಗೆ ವಿತರಿಸುವ ಮತ್ತು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳೆ ಹಾಗೂ CPI ಸಂತೋಷ್ ಹಳ್ಳೂರ್ ಅಥಣಿಗೆ ಆಗಮಿಸಿ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ಔತಣಕೂಟ ಆಯೋಜಿಸಲಾಗಿದೆ ಎಂದರು. ಔತಣಕೂಟದಲ್ಲಿ ಅಪರಾಧಿಕ ಪ್ರಕರಣಗಳ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಬಂದ ಪ್ರಶಂಸನಾ ಪತ್ರಗಳನ್ನ ವೇದಿಕೆಯಲ್ಲಿದ್ದ ಅತಿಥಿಗಳು ಸಿಬ್ಬಂದಿಗಳಿಗೆ ಕೊಟ್ಟು ಗೌರವಿಸಿದರು. ನಮ್ಮ ಅಥಣಿ ಉಪವಿಭಾಗದಿಂದ ಪತ್ತೆ ಮಾಡಿದ್ವಿ. ಸುಮಾರು ಕೇಸ್ಗಳು ಪತ್ತೆ ಮಾಡಿದ್ರು. ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಅಂತಂದ್ರೆ ತಮಗೆಲ್ಲ ಗೊತ್ತಿರುವಂತೆ ಅಥಣಿಯಲ್ಲಿ ಆದಂತ ಒಂದು ಬಂಗಾರದ ಅಂಗಡಿ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂತ ಹೇಳಿ ಆ ಅಂಗಡಿಯಲ್ಲಿ ಒಂದು ಇನ್ಸಲ್ಕರಂಜಿಯಿಂದ ಒಂದು ಗ್ಯಾಂಗ್ ಬಂದು ಒಂದು ದರೋಡೆ ಮಾಡುವ ಒಂದು ಯತ್ನ ಮಾಡಿತ್ತು. ಆದರೆ ಅದು ವಿಫಲ ಆಯಿತು. ಅದರ ವಿಫಲ ಆದರೂ ಸಹಿತ ಅವ್ರಿಗೆ ಗನ್ನಟ್ಟಿ ನಮ್ಮ SP ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ CPI ಸಾಹೇಬರು ಹಾಗೂ DSP ಸಾಹೇಬರ ಒಂದು ನೇತೃತ್ವದಲ್ಲಿ ಆ ಒಂದು ಏನು ಇನ್ಸಲ್ಕರೆನ್ಸಿಯಿಂದ ಬಂದಿರತಕ್ಕಂತ ಒಂದು ಗ್ಯಾಂಗ್ ಇತ್ತಲ್ಲ, ಅದನ್ನ ಹೆಡೆ ಮುರಿದು ಕಟ್ಟುವಲ್ಲಿ ನಮ್ಮ ಸಿಬ್ಬಂದಿಗಳು ಅತ್ಯಂತ ಒಳ್ಳೆ ಕೆಲಸ ಮಾಡಿದ್ರು. ಆ ಒಂದು ಉದ್ದೇಶದಿಂದ ಈ ಒಂದು ಔತಣಕೂಟ. ವೇದಿಕೆಯಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಾನಂದ್ ಕಲ್ಲಾಪುರ್, PSI ಮಲ್ಲಿಕಾರ್ಜುನ್ ತಳವಾರ್, ಕಾಗವಾಡ್ PSI ರಾಘವೇಂದ್ರ ಕೋತ್, ಹಾರುಗೇರಿ PSI ಮಾಳಪ್ಪ ಪೂಜಾರಿ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹಾಗೂ ವಿಜಯ್ ಹುದ್ದಾರ್ ನಿರೂಪಿಸಿದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.